ಇಲ್ಲ ಈಗ ಯಾಕೆ ಅಂದರೆ ಯಾವುದೇ ವಿಚಾರ ಆದರೂ ಟ್ರಯಲ್ ಅಂತ ಮಾಡಬೇಕು. ಏನಾದ್ರು ಮಿಸ್ಟೇಕ್ಸ್ ಇತ್ತು ಅಂದರೆ ಅದನ್ನು ರೆಕ್ಟಿಫೈ ಮಾಡಬೇಕು ತಕ್ಷಣ. ಈಗ ನೋಡಿ ಮೈಸೂರಲ್ಲಿ ಮಿಸ್ಟೇಕ್ಸ್ ಇತ್ತು, ಟ್ರಯಲಲ್ಲಿ ಬಿಟ್ಟಿದ್ರು, ಆಮೇಲೆ ಸರಿ ಮಾಡೋದು. ಈಗ ಕೂಡ ಹಿಡಿಬೇಕಾರೆ ಹತ್ಬೇಕಾರೆ ಟೈಮಿಂಗು ಮತ್ತೊಂದು ಇವೆಲ್ಲ ಕೂಡ ಗಮನದಲ್ಲಿ ನಾವು ಇಟ್ಕೊಂಡು ನಾವು ಮಾಡಬೇಕು. ಆ ಥರ ಏನಿಲ್ಲ, ಎಲ್ಲರೂ ಮಾಡೋದು. ತಿಳಿಸ್ತೀವಿ. ಇನ್ನೂ ಒಂದು 2-3 ಸೈಡಲ್ಲಿ ಆ ಕಡೆ ಈ ಕಡೆ ಎಲ್ಲ ಮಾಡಬೇಕಲ್ಲ. ಇನ್ನು ನೋಡಿ, ಆ ಕಡೆಯಿಂದ ಹೊರಗಡೆ ಬರ್ಬೇಕಾರೆ ಇಲ್ಲಿ ನಮ್ಮ ಸಿಲ್ಪೋರ್ಟ್ ಜಂಕ್ಷನ್ ಅದೆಲ್ಲ ನಡೀತಾ ಇದೆಯಲ್ಲ ಕೆಲಸ. ಟ್ರಾಫಿಕ್ ಏನು ಅದಕ್ಕೂ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅಲ್ಲೆಲ್ಲ ಗೊಬ್ಬರದ್ದು ಇದರಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ಗಮನಿಸಬೇಕು ಅಂತ ಹೇಳ್ತಾರೆ. ಅದೆಲ್ಲ ಮುಗಿಬೇಕು. ಸದ್ಯಕ್ಕೆ ನಾವು ಅವಕಾಶ ಕೊಡ್ತೀವಿ, ಆಮೇಲೆ ನೋಡೋದು. ಏನು ಸಮಸ್ಯೆ ಇಲ್ಲ ಅಂತ ನಡೀತಾ ಇರ್ತದೆ. ಏನಾದ್ರು ಸಮಸ್ಯೆ ಇದ್ದರೆ ಸ್ವಲ್ಪ ದಿನ ಇದ್ದು ರೆಕ್ಟಿಫೈ ಮಾಡಿ. ಬೆಂಗಳೂರು ನಗರದಲ್ಲಿ ಇನ್ನೆಲ್ಲೆಲ್ಲೂ ಮಾಡ್ಲಿಕ್ಕೆ ಸಾಧ್ಯನೋ ಮೆಟ್ರೋ ಜೊತೆಗೆ ಈಗ ಆಗಿರೋದು ಬಿಟ್ಬಿಡಿ. ಆಗಿರೋದ್ರಲ್ಲೂ ಎಲ್ಲರೂ ಒಂದು ಕಡೆ ರೆಕ್ಟಿಫೈ ಮಾಡೋಕ್ಕಾಗ್ತಿಲ್ಲ ಅಂದರೆ ಕೆಲವು ಕಡೆ ಎಲ್ಲ ಪಿಲ್ಲರ್ಗಳೆಲ್ಲ ಆಗೋಗಿದೆ. ಎಲ್ಲರೂ ಒಂದು ಕಡೆ ಮಾಡೋದಾದರೆ ಖಂಡಿತ ನಾವು ಮಾಡಿ ರೆಕ್ಟಿಫೈ ಮಾಡ್ತೀವಿ. ಎಲ್ಲೆಲ್ಲಿ ದಟ್ಟಣವಾದಂಥ ಟ್ರಾಫಿಕ್ ಜಾಸ್ತಿ ಇದೆ ಅಲ್ಲೆಲ್ಲ ಮಾಡಬೇಕು ಅಂತ. ನೆಕ್ಸ್ಟ್ ಎಲ್ಲೇ ಬೆಂಗಳೂರಲ್ಲಿ ಅವಕಾಶಗಳಿದ್ದರೂ ಕೂಡ ಇಂಥ ಒಂದು ವ್ಯವಸ್ಥೆನ ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ವಿ. ಆಗ್ಬೋದಾ? ಥ್ಯಾಂಕ್ ಯು. I will speak to you later. We will come back to you. We are taking that issue with the cabinet. After placing before the cabinet, today just I have briefed what is happening. I have briefed to the cabinet. I will take it to the next cabinet. After that, I will brief you. Sir, CM ಜೊತೆ ಮೀಟಿಂಗ್ ಕೂಡ ಮಾಡಿದ್ದೀರಾ ಬಿಬಿಎಂಪಿ ಅಧಿಕಾರಿಗಳ ಜೊತೆ? ಸೊ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಿದೆ? ಅದನ್ನೇ ನಾನು ತಿಳಿಸ್ತೀನಿ ನಿಮಗೆ. ಯಾವ ವಿಚಾರ ಅಂತಂದರೆ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂಥ ಅನೇಕ ಕೆಲವರು ದೊಡ್ಡ ದೊಡ್ಡ ನಿರ್ಧಾರಗಳನ್ನು ನಾವು ಮಾಡಿದ್ದೇವೆ. ಕ್ಯಾಬಿನೆಟ್ ತೆಗೆದುಕೊಂಡು ಹೋಗಿನ ಮುಂಚಿತವಾಗಿ ನಾನು ನಮ್ಮ ಬೆಂಗಳೂರು ನಗರದ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾಗಿತ್ತು. ಅವ್ರು ತಂದು ಇವತ್ತು ಅವರನ್ನ ಸಲಹೆಗಳನ್ನು ಪಡ್ಕೊಂಡಿದ್ದೇನೆ. ಸೊ ನಾಳೆ ಬೆಳಗ್ಗೆ ಅವರ ಅನುಭವ ಭಾಳ ಮುಖ್ಯ. ಬೆಂಗಳೂರು ನಗರದಲ್ಲಿ ಇದ್ದಂಥ ಎಲ್ಲ ಮಂತ್ರಿಗಳು ಅವ್ರದ್ದೆಲ್ಲ ಇತ್ತು. ಅವ್ರು ಮಾತ್ರ ಕರೆದಿದ್ದೆ, ನಾನು ಶಾಸಕರ ಕರೆದಿರಲಿಲ್ಲ. ಸೊ ಕೆಲವರು ಮಾತ್ರ ಬಂದಿದ್ದು ಅಷ್ಟೇ. ನಾನು ಬೇರೆ ಯಾರು ಶಾಸಕರು ಕರೆದಿರಲಿಲ್ಲ. 27ನೇ ತಾರೀಕು ಶಾಸಕರನ್ನೆಲ್ಲ ಕರೆದಿದ್ದೇನೆ. ಅವತ್ತು ಅನೇಕ ವಿಚಾರಗಳನ್ನು ಅವ್ರ ಸಲಹೆಗಳನ್ನು ಪಡೆದಿದ್ದೇನೆ. ಯಾವುದು? ಹೌದು. ನಾನು ದೊಡ್ಡವ್ರ ಜೊತೆ ನಾನು ಮಾತಾಡೋದು ಬೇಡ. ನಾನು ಹಳ್ಳಿಯಿಂದ ಬಂದವನು, ನಾನು ಗೊತ್ತಿದ್ದಂಗೆ ನಿಮ್ಮಂಥವ್ರು ಅನುಭವ ಪಟ್ಕೊಂಡು ಮಾಡ್ತಾ ಇದ್ದೀನಿ. ನಮಸ್ಕಾರ.